ಫ್ರೆಂಡ್ಸ್ ಅಲ್ಮೇಲೆ ಮಾತಾಡಲ್ಲ. ನಾನು ಕೀರ್ತಿ. ಇವತ್ತು ನಾನು ಮತ್ತು ಅಭ್ಯುಕ್ತ ಪೇಟೆಗೆ ಹೊರಟಿದ್ದೇವೆ. ಕಟ್ಟಿಗೆ ಬಂದಿದೆ ಗೈಸ್, ಕಟ್ಟಿಗೆ ಲೋಡ್ ಮಾಡ್ತಾ ಇದ್ದಾರೆ. ಪೇಟೆಗೆ ಹೋಗಿ ಬಂದೆ ಗೈಸ್. ನಾನು ಎಂತಲ್ಲಿ ತಂದಿದ್ದೇನೆ ಅಂತ ತೋರಿಸ್ತೇನೆ. ನಾನು ಆ್ಯಕ್ಚುಲಿ ಪೇಟೆಗೆ ಹೋಗಿ ಯಾಕೆ ಗೊತ್ತುಂಟ, ತೋರಿಸ್ತೇನೆ ನಿಮಗೆ, ತೋರಿಸ್ಲೇಬೇಕು. ಇದನ್ನು ನಮ್ಮ ಮನೆಯ ರಿಮೋಟಿನ ಅವಸ್ಥೆ ನೋಡಿ ಅಂತೆ. ಇದು ನೋಡೋ ನಿಮಗೆ ಅನ್ಸುತ್ತೆ ಯಾವ ರೇಂಜಿಗೆ ಉಡಿಯಾಗಿರ್ಬೇಕು ಅಂತ. ಎಂತ 3 ಸುತ್ತಿ ತಿರುಗಿಸಿ ಡಿಬ್ಬನ್ನೆಲ್ಲ ಕೊಡ್ತದೆ. ಅದು 3 ಭಾಗ ಆಗಿದೆ. ಅದಕ್ಕೊಂದು ಹೊಸ ರಿಮೋಟ್ ತರ್ಲಿಕ್ಕೆ ಹೋದ್ದು ಆಯ್ತಾ. ಅದನ್ನು ಮಾಡಿದ್ದು ಯಾರು ಗೊತ್ತುಂಟ? ಅಪ್ಪ ಚಿಚ್ಚ ಬುಚ್ಚಿ. ಯಾರು ಗೊತ್ತ ಮಾಡಿದ್ದು? ನೀವು ನನಗೆ ಗೆಸ್ ಮಾಡಿ ಯಾರು ಮಾಡಿರ್ಬೋದು ಹಾಗೆ ಅಂತ. ಬಚ್ಚಪ್ಪವು. ಆಮೇಲೆ ನನ್ಗೆ ಅಲ್ಲಿ ಒಂದು ಫ್ರೂಟ್ ಕಂಡಿತ್ತು. ಇದಕ್ಕೆ ಎಂತ ಲೀಚಿ ಅಂತ, ಸರಿ ಗೊತ್ತಿಲ್ಲ ಇದು ಹೆಸರು, ನಾನು ತಿನ್ಲಿಲ್ಲ. ಹಾಗೆ ಅದಕ್ಕೆ ರೇಟ್ ಜಾಸ್ತಿ ಮಾಡ, ಅದಕ್ಕೆ ಒಂದು 3 ಇಟ್ಕೊಂಡು ಬಂದೆ. ಇನ್ನೊಂದು ಎಲ್ಲಿ ಕಾಣುದಿಲ್ಲ, ಅದ್ರ ಒಳಗೆ ಉಂಟೇನೋ. ಆಮೇಲೆ ಇದೆ ವೆಜಿಟೇಬಲ್, ಮತ್ತೆ ನಮ್ಮೊಂದು ಫೇವ್ರೆಟ್ ಮಾವಿನ ಹಣ್ಣು, ಮತ್ತೆ ತಿಂಡಿ, ಅವ್ಯಕ್ತಿಗೆಲ್ಲ ತಿಂಡಿ ಇದು ತಗೊಂಡು ಬಂದೆ ಅಮ್ಮ. ವೆಜ್ ಪನ್ನೀರ್ ರೋಲ್, ಪಪ್ಸ್, ಆಮೇಲೆ ಕೇಕ್, ಆಮೇಲೆ ಇದೆ ಕುರ್ಕು ತಿಂಡಿಗಳೆಲ್ಲ. ಇದೊಂದು, ಆಮೇಲೆ ಇದೊಂದು ತಿಂಡಿ ಹಾಗೆ ಇಟ್ಕೊಂಡು ಬಂದೆ. ಆಮೇಲೆ ನಾನು ಸುಮಾರು ದಿನದಿಂದ ಹುಡುಕ್ತಾ ಇದ್ದೆ, ನೋಡೇನು ಕೆಳಗಿಲಿ ಬೀಳ್ತಿ. ಇದು ಕೊಟ್ಟು ಪಿಕ್ಕಾಸು. ಇದೆಂತಗೆ ಗೊತ್ತುಂಟಾ, ಇನ್ನು ಗಿಡ ಎಲ್ಲ ನಡ್ಬೇಕಲ್ಲ. ಇನ್ನು ಅಪ್ಪನಿಗೆ ಗಿಡ ಎಲ್ಲ ನಡ್ಲಿಕ್ಕೆ ಆಗುದಿಲ್ಲ, ಮೊದಲೆಲ್ಲ ಅವರೇ ನಡ್ತಿದ್ದದು. ಇನ್ನು ನಾನು ನಡುವ ಅಂತ, ನಾನು ಮತ್ತು ಅಮ್ಮ ಸೇರಿ ಎಲ್ಲ ಸ್ವಲ್ಪ ಹೂವಿನ ಗಿಡ, ತರಕಾರಿ ಗಿಡ ಎಲ್ಲ ಹಾಕುವ ಅಂತ. ಹಾಗೆ ನಮಗೆ ದೊಡ್ಡ ದೊಡ್ಡ ಕೊಟ್ಟೆಲ್ಲ ಎತ್ತಲಿಕ್ಕೆ ಆಗ್ತದೆ, ಅದಕ್ಕೆ ಸಣ್ಣ ತಗೊಂಡು ಬಂದದ್ದು. ಮತ್ತೆ ಇದು ಮ್ಯಾಚ್ ಬಾಕ್ಸ್, ತೊಗರಿಬೇಳೆ, ಹುಳಿ, ಅದೆಲ್ಲ ಮನೆಯದ ಐಟಮ್. ಹಾಗೆ ಅದನ್ನು ತಗೊಂಡು ಬಂದದ್ದು. ಸ್ವಲ್ಪ ಎಲ್ಲ ಗಿಡ ಎಲ್ಲ ನಡಬೇಕು, ಹಾಗೆ ಇಷ್ಟೆಲ್ಲ ತಗೊಂಡು ಬಂದಿದೆ. ಸಂಜೆ ಆಗಿದೆ, ಸಂಜೆಗೊಂದು ಸ್ನ್ಯಾಕ್ಸ್ ಮಾಡುವ ಅಂತ ಮನೆಯಲ್ಲಿ ಹಲಸಿನ ಹಣ್ಣಿತ್ತು. ಹಾಗೆ ಅದೊಂದು ಗಾರಿಗೆ ಮಾಡ್ತಾ ಇದ್ದೇವೆ. ನಾವು ಗಾರಿಗೆ ಹೇಗೆ ಮಾಡ್ತೇವೆ ಅಂತ ತೋರಿಸ್ತೇವೆ. ನಾವು ಗಾರಿಗೆ ಪ್ಲಸ್ ಇದು ಹಲಸಿನ ಹಣ್ಣಿನ ಗಟ್ಟಿ ಮಾಡ್ತೇವೆ. ಗಟ್ಟಿ ಆಲ್ರೆಡಿ ನಾವು ತೋರಿಸಿದ್ದೆ ಅಲ್ಲ, ಸೊ ಇವಾಗ ಗಾರಿಗೆ ಮಾಡುದು ಹೇಗೆ ಅಂತ ತೋರಿಸ್ತೇನೆ ನಿಮಗೆ. ನಾವು ಸ್ವಲ್ಪ ಮಾಡುದು ಹಾಗೆ 1.5 ಲೋಟೆ ಬೆಳ್ತಕ್ಕಿ ತಗೊಂಡಿದ್ದೇವೆ. ಅದನ್ನೊಂದು 3 ಅವರ್ ನೆನೆಸಿಡ್ಬೇಕು. ಆಮೇಲೆ ಹಲಸಿನ ಹಣ್ಣನ್ನು ಅದಕ್ಕೆ ಹಾಕಬೇಕು. ಹೀಗೆ ಸಣ್ಣ ಸಣ್ಣ ಸೋಳೆಯನ್ನು ಸಣ್ಣ ಸಣ್ಣ ಕಟ್ ಮಾಡಿ ಮಿಕ್ಸಿಗೆ ಹಾಕಬೇಕು. ಆಮೇಲೆ ಅದಕ್ಕೆ ತೆಂಗಿನಕಾಯಿ ತುರಿ ಹಾಕುದು, ಒಂದು 2 ಮುಷ್ಟಿ, 2 ಮುಷ್ಟಿ ಅಷ್ಟು ತೆಂಗಿನಕಾಯಿ ತುರಿ. ನೆಕ್ಸ್ಟ್ ಅದಕ್ಕೆ ಒಂದು 2 ಮುಷ್ಟಿ ಅಷ್ಟು ಬೆಲ್ಲ ಹಾಕಿ ಒಂಚೂರು ಉಪ್ಪು ಹಾಕಬೇಕು. ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು. ಒಂದು 1/4 ಲೋಟೆ ಅಷ್ಟು ನೀರು ಹಾಕಿದ್ರೆ ಸಾಕು, ಜಾಸ್ತಿ ಹಾಕುದು ಬೇಡ ಆಯ್ತಾ. ಈಗ ಕಡಿಯುವಾಗ ಅದಕ್ಕೊಂದು ಸ್ವಲ್ಪ ಒಳ್ಳೆ ಮೆಣಸು, ಕಾಳು ಮೆಣಸು ಹಾಕ್ಬೇಕು. ಕಾಳು ಮೆಣಸನ್ನು 1 ಸುತ್ತು ಗರ್ರ ಅಂತ ತಿರುಗಿಸಿದ್ರೆ ಸಾಕು. ಹೇಳಿ ಕರ್ದೆಲ್ಲ ಆದ್ಮೇಲೆ ಹೀಗೆ ಕಾಣ್ತದೆ. ಗ್ಯಾಪ್ ಅಲ್ಲಿ ಕಾರ್ನ್ ಮಾಡಿದ್ದೆ, ಮಾತಾಡ್ತಾ ಕಾರ್ನ್ ಪೂರ ಖಾಲಿ. ಒಂಚೂರು ತೆಂಗಿನಕಾಯಿ, ಅದಕ್ಕೊಂಚೂರು ತೆಂಗಿನಕಾಯಿ ಉದುರಿಸ್ಬೇಕು ಮೇಲಿಂದ ಮಿಕ್ಸ್ ಮಾಡ್ತದೆ ಅದಕ್ಕೆ. ಹೀಗೆ ಚಂದ ಮಿಕ್ಸ್ ಮಾಡ್ಬೇಕು ಅದಕ್ಕೆ. ಆಮೇಲೆ ಇದು ನಾನು ಹೇಳಿದಲ್ಲ, ನಮ್ಗೆ ಗಾರಿಗೆಗೂ ಮತ್ತೆ ಹಲಸಿನ ಹಣ್ಣು ಗಟ್ಟಿಗೂ 2ಕ್ಕೂ ಸೇರಿ ಮಾಡಿದ್ದಾರೆ, ಹಾಗೆ ಅದು ಅಷ್ಟು ಕಾಣುದು. ಕಾದಿದೆ ಗೈಸ್. ಇವಾಗ ಅದನ್ನ ಸ್ವಲ್ಪ ಹಾಗೆ ಬಿಡ್ಬೇಕು ಎಣ್ಣೆಗೆ. ತಿನ್ನು ಹಾಗೆ ಬಿಡುದು.
ಕೈಯಲ್ಲಿ ಬಿಡ್ಬೋದು, ಸ್ಪೂನಲ್ಲಿ ಬಿಡ್ಬೋದು. ಎಂತ ಗೊತ್ತುಂಟಾ, ನನಗದು ಸಣ್ಣ ಸಣ್ಣ ಬಾಲ್ ಥರ ಬೇಕಿತ್ತು. ಅದಕ್ಕೆ ನಾನು ಈ ಥರ ಒಂದು ಸಣ್ಣ ಸ್ಪೂನ್ ತಗೊಂಡು ಇದರಲ್ಲಿ ಬಿಡ್ತಾ ಇದ್ದೇನೆ. ಹಾಗದು ಸಣ್ಣ ಸಣ್ಣ ಬಾಲ್ನಾಗೆ ಆಗ್ತದಲ್ಲ ಇಲ್ಲಿ. ಅದು ಕಾಯುವಾಗ ಎಲ್ಲ ದೂರ ದೂರ ಆಗ್ತದೆ, ಎಲ್ಲ ಒಟ್ಟಿಗೆ ಆಗ್ತದೆ. ಅದಕ್ಕೆ ಇದರಲ್ಲಿ ಸಣ್ಣ ಸಣ್ಣದು ನೋಡು, ಇದು ಹೇಗೆ ಆಗ್ತದೆ ನೋಡು. ನೋಡಿ ಎಷ್ಟು ಹೀಗೆ ಆಗಿದೆ, ಸಣ್ಣ 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 ಬಾಲ್ ಥರ ಆಗಿದೆ. ಅದು ನೋಡುವ, ಇನ್ನು ಉಂಟು ಸುಮಾರು ಮಾಡಲಿಕ್ಕೆ. ಸಾಕಾಯ್ತು ಸಾಕಾಯ್ತು. ಇಲ್ಲಿ ಆವಾಗದಕ್ಕಿಂತ ಈಗ ಸ್ವಲ್ಪ ಸರಿ ಬಂದಿದೆ. ನೋಡಿ ಗೈಸ್, ನಮ್ದು ಗಾರಿಗೆಲ್ಲ ರೆಡಿ ಆಗಿದೆ. ತಿಂದು ನೋಡುವ ಹೇಗೆ ಆಗಿದೆ ಅಂತ. ಒಳ್ಳೇದಾಗಿದೆ, ಲೈಟ್ ಸ್ವೀಟ್ ಆಗಿ. ನಾವು ಜಾಸ್ತಿ ಸ್ವೀಟ್ ಮಾಡೋದಿಲ್ಲ, ಸೊ ಲೈಟ್ ಸ್ವೀಟ್ ಆಗಿ, ಹೊರಗೆಲ್ಲ ಸ್ವಲ್ಪ ಕ್ರಿಸ್ಪಿ ಆಗಿ, ಒಳಗೆಲ್ಲ ಸ್ವಲ್ಪ ಮೆತ್ತನೆ ಆಗಿ ಒಳ್ಳೆದಾಗಿದೆ. ಹಳಸಿನ ಹಣ್ಣಿದ್ದು ಸ್ಮೆಲ್ ಬರ್ತಾ ಉಂಟು, ಮತ್ತು ಒಳ್ಳೆ ಮೆಣಸು ಹಾಕಿದೆಲ್ಲ, ಪೆಪ್ಪರ್, ಅದಾಗ ಬಾಯಿ ಸಿಗ್ತದೆ. ಚೂರು ಖಾರ ಸಿಹಿ ಒಳ್ಳೆಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಇಲ್ಲಿವರೆಗೆಲ್ಲ ಗೊತ್ತಿರ್ತದೆ, ಯಾರಿಗೆ ಗೊತ್ತಿಲ್ಲ ಟ್ರೈ ಮಾಡಿ ತಿಂದು ನೋಡಿ. ನಾನು ಈ ವ್ಲಾಗ್ ಎಂಡ್ ಮಾಡ್ತೇನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.